Good morning, my dear students. Welcome to the today's online class. Dear children, in this class we will learn about the poem Upagupta. Upagupta is a poem written by the great poet Rabindranath Tagore. Before going to the poem, children, we will have some information about the Rabindranath Tagore, the greatest poet. ಪ್ರೀತಿಯ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಉಪಗುಪ್ತ ಪದ್ಯವನ್ನು ಕಲಿಯೋಣ. ಪದ್ಯ ಭಾಗವನ್ನು ನೋಡೋದಕ್ಕೆ ಮುಂಚೆ ನಾವು ಈ ಉಪಗುಪ್ತ ಪದ್ಯ ಬರೆದಿರ್ತಕ್ಕಂತಹ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಮಕ್ಕಳೇ. See, here we can see the picture of the greatest poet Rabindranath Tagore. Rabindranath Tagore, the greatest of India's modern poets. ನೋಡಿ ಮಕ್ಕಳೇ, ರವೀಂದ್ರನಾಥ್ ಟ್ಯಾಗೋರ್ ಅವರು ನಮ್ಮ ಭಾರತದಲ್ಲೇ ಅತ್ಯಂತ ದೊಡ್ಡ ಕವಿ ಹಾಗೂ ಆಧುನಿಕ ಕವಿ. ಮಾಡರ್ನ್ ಪೋಯೆಟ್ ಮೀನ್ಸ್ ಆಧುನಿಕ ಕವಿ. He was born in an affluent Bengali family. He was born in a Bengali family in the year 1861. He was born in the year 1861. Besides being a poet, he was a novelist, essayist and dramatist. Being a poet, ಅವರು ಕವಿ ಮಾತ್ರ ಅಲ್ಲ, ಅವರು ಅದ್ರ ಜೊತೆಗೆ ಏನಾಗಿದ್ರು ಅವರು ಹಿ ವಾಸ್ ಎ ನಾವಲಿಸ್ಟ್ ಅಂದರೆ ಕಾದಂಬರಿಕಾರರು. ಕಾದಂಬರಿಯನ್ನು ಕೂಡ ಅವರು ಬರಿತಾ ಇದ್ರು. ನಂತರ ಹಿ ವಾಸ್ ಆನ್ ಎಸ್ಸೇಯಿಸ್ಟ್ ಅಂದರೆ ಅವರು ಅನೇಕ ಟಾಪಿಕ್ಗಳನ್ನು ಬಗ್ಗೆ, ಸಾಮಾಜಿಕ ಘಟನೆಗಳ ಬಗ್ಗೆ ಅವರು ಎಸ್ಸೇನ ಬರಿತಾ ಇದ್ರು, ಅದರ ಬಗ್ಗೆ ಮಾಹಿತಿಯನ್ನು ಬರಿತಾ ಇದ್ದರು. ಆ್ಯಂಡ್ ಹಿ ವಾಸ್ ಆಲ್ಸೋ ಆ್ಯನ್ ಡ್ರಾಮಾಟಿಸ್ಟ್. ಅವರು ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಸಿ ಲೈಕ್ ದಿಸ್ ವಿ ಕಮ್ ಟು ನೋ ದಟ್ ಹಿ ವಾಸ್ ನಾಟ್ ಓನ್ಲಿ ಎ ಗ್ರೇಟ್ ಪೋಯೆಟ್ ಬಟ್ ಹಿ ವಾಸ್ ಆಲ್ಸೋ ಎ ನಾವೆಲಿಸ್ಟ್, ಎಸ್ಸೇಯಿಸ್ಟ್ ಆ್ಯಂಡ್ ಡ್ರಾಮಾಟಿಸ್ಟ್. Tagore was awarded the Nobel Prize in the year 1913 for his book ಗೀತಾಂಜಲಿ. ನೋಡಿ ಮಕ್ಕಳೇ, ಗೀತಾಂಜಲಿ ಅನ್ನೋ ಒಂದು ದೊಡ್ಡ ಪುಸ್ತಕವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿದ್ದಾರೆ. ಆ ಪುಸ್ತಕ ಬರೆದಿದ್ದಕ್ಕೆ ಅವರಿಗೆ ನೊಬೆಲ್ ಪ್ರಶಸ್ತಿ ಯಾವ ವರ್ಷದಲ್ಲಿ ಮಕ್ಕಳೇ? 1913ನೇ ಇಸವಿಯಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ, ಗೀತಾಂಜಲಿ ಅನ್ನೋ ಪುಸ್ತಕ ಬರೆದಿದ್ದಕ್ಕೋಸ್ಕರ. He was the founder of the internationally famous institution Vishwa Bharati at ಶಾಂತಿನಿಕೇತನ್. ನೋಡಿ ಮಕ್ಕಳೇ, ನಾವು ನೋಡ್ಬೋದು, ನಮಗೆಲ್ಲ ಗೊತ್ತಿರೋ ಹಾಗೆ ಅವರು ಏನನ್ನು ಕಂಡುಹಿಡಿದಿದ್ದಾರೆ? ದೊಡ್ಡ ಸಂಸ್ಥೆಯನ್ನು ಕಂಡುಹಿಡಿದಿದ್ದಾರೆ. ಆ ಸಂಸ್ಥೆಯ ಹೆಸರು ವಿಶ್ವಭಾರತಿ ಅಟ್ ಶಾಂತಿನಿಕೇತನ್. ಶಾಂತಿನಿಕೇತನ್ ಅನ್ನೋ ಒಂದು ಆಶ್ರಮ ಇದೆ. ಆ ಆಶ್ರಮದಲ್ಲಿ ವಿಶ್ವಭಾರತಿ ಅನ್ನೋ ಸಂಸ್ಥೆಯನ್ನು ಅವರು ರಚಿಸಿದ್ದಾರೆ, ಕಂಡುಹಿಡಿದಿದ್ದಾರೆ. ಇಟ್ ಈಸ್ ಇಂಟರ್ನ್ಯಾಷನಲಿ ಫೇಮಸ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ತುಂಬಾ ಹೆಸರು ಗಳಿಸಿದೆ. ಹಿ ವಾಸ್ ದ ಫೌಂಡರ್ ಆಫ್ ದ ಇಂಟರ್ನ್ಯಾಷನಲಿ ಫೇಮಸ್ ಇನ್ಸ್ಟಿಟ್ಯೂಷನ್ ವಿಶ್ವಭಾರತಿ ಅಟ್ ಶಾಂತಿನಿಕೇತನ್. ಹಿಸ್ ಪೊಯೆಟ್ರಿ ಈಸ್ ಪ್ರೊಫೌಂಡ್ಲಿ ಆ್ಯಂಡ್ ಅನ್ಮಿಸ್ಟೇಕಬ್ಲಿ ನೋಡಿ, ಅವರು ಬರೆದಿರ್ತಕ್ಕಂತಹ ಕವನಗಳೆಲ್ಲ ಏನಾಗಿದೆ? ಅದು ಭಾರತಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅಂತೇಳಿ ನಾವು ತಿಳ್ಕೋಬಹುದು. ಹಿಸ್ ಪೊಯೆಟ್ರಿ ಈಸ್ ಪ್ರೊಫೌಂಡ್ಲಿ ಆ್ಯಂಡ್ ಅನ್ಮಿಸ್ಟೇಕಬ್ಲಿ ಇಂಡಿಯನ್ ಪೊಯೆಟ್ಸ್. ಹಿ ರೀಸ್ಟೇಟ್ಸ್ ದ ವಿಸ್ಡಮ್ ಆಫ್ ಇಂಡಿಯಾ ಇನ್ ವರ್ಸ್ ಬೈ ಮಿಂಗ್ಲಿಂಗ್ ಲವ್, ಫ್ರೆಂಡ್ಶಿಪ್ ಆ್ಯಂಡ್ ಮ್ಯೂಸಿಕ್. ನೋಡಿ, ಅವರು ಭಾರತದ ಬಗ್ಗೆ ಎಷ್ಟು ಅವರಿಗೆ ದೇಶಭಕ್ತಿ ಇತ್ತು ಅಂದರೆ, ಅವರು ಭಾರತದ ಒಂದು ಸಂಸ್ಕೃತಿ ಇರ್ಬೋದು, ಅದರ ಮೇಲಿನ ಪ್ರೀತಿ, ಅದರ ಮೇಲಿನ ಒಂದು ಸ್ನೇಹ, ಎಲ್ಲದನ್ನು ನಾವು ಯಾವುದ್ರಲ್ಲಿ ಕಾಣ್ಬೋದು ಮಕ್ಕಳೇ? ಅವರು ಬರೆದಿರ್ತಕ್ಕಂತಹ ಕವನಗಳಲ್ಲಿ ನಾವು
ಕಾಣಬಹುದು. ಅವರಿಗೆ ಭಾರತದ ಮೇಲೆ ಎಷ್ಟು ಪ್ರೀತಿ, ಆತ್ಮೀಯತೆ, ದೇಶಭಕ್ತಿ ಇತ್ತು ಅಂಥೇಳಿ ನಾವು ಅವರ ಕವನಗಳನ್ನು ಓದೋದ್ರ ಮುಖಾಂತರ ತಿಳ್ಕೋಬಹುದು. ಹಿ ವಾಸ್ ಆನ್ ಇಂಡಿಯನ್ ಪೇಟ್ರಿಯಾಟ್, ದೇಶಭಕ್ತ, ಭಾರತೀಯ ದೇಶಭಕ್ತ ಅಂಥೇಳಿ ನಾವು ತಿಳ್ಕೊಬೋದು. ರವೀಂದ್ರನಾಥ್ ಟ್ಯಾಗೋರ್ ಆಲ್ಸೋ ರೋಟ್ ಅವರ್ ನ್ಯಾಷನಲ್ ಆ್ಯಂಥಮ್ ಜನಗಣಮನ. ಅವರು ನಮ್ಮ ರಾಷ್ಟ್ರೀಯ ಗೀತೆ ಆಗಿರ್ತಕ್ಕಂತಹ ಜನಗಣಮನವನ್ನು ಕೂಡ ಅವರೇ ಬರೆದಿರೋದು. ಹಿ ವಾಸ್ ಆನ್ ಬೆಂಗಾಲಿ ಪೋಯೆಟ್. ನೌ ವಿಲ್ ಮೂವ್ ಆನ್ ಟು ದ poem children. I will give some introduction about the poem. ಮೊದಲು ಸಣ್ಣ ಒಂದು ಇಂಟ್ರೊಡಕ್ಷನ್ನ ನೋಡೋಣ ಪದ್ಯದ ಭಾಗದಿಂದ. This poem is about the story of a Buddhist monk. This poem is about the story of a Buddhist monk. ಈ ಒಂದು ಪದ್ಯ, ಉಪಗುಪ್ತ ಅನ್ನೋ ಪದ್ಯ ಯಾರ ಕಥೆ ಆಗಿದೆ ಮಕ್ಕಳೇ? ಉಪಗುಪ್ತ ಅಂಥೇಳಿ ಒಬ್ಬ ಬುದ್ಧಿಸ್ಟ್ ಮಾಂಕ್, ಅಂದರೆ ಬೌದ್ಧ ಧರ್ಮದ ಪ್ರಚಾರಕ ಅಂತ ಹೇಳ್ಬೋದು. ಬುದ್ಧಿಸ್ಟ್ ಮಾಂಕ್ ಅಂದರೆ ಬೌದ್ಧ ಧರ್ಮದ ಪ್ರಚಾರಕ, ಬೌದ್ಧ ಧರ್ಮದ ಅನುಯಾಯಿ, ಅನುಸರಿಸ್ತಾರಲ್ಲ ಬೌದ್ಧ ಧರ್ಮವನ್ನು ಯಾರು ಫಾಲೋ ಮಾಡ್ತಾರೆ ಅವರಿಗೆ ಬುದ್ಧಿಸ್ಟ್ ಮಾಂಕ್ ಅಂತೇಳಿ ಕರಿತೀವಿ. ಅವರ ಹೆಸರೇನಾಗಿದೆ? ಉಪಗುಪ್ತ. ನೋಡಿ, ದಿಸ್ ಉಪಗುಪ್ತ ಇಸ್ ಅ ಸ್ಟೋರಿ ಆಫ್ ಬುದ್ಧಿಸ್ಟ್ ಮಾಂಕ್ ಉಪಗುಪ್ತ. ಅವರ ಕಥೆಯ ಬಗ್ಗೆ ಇಲ್ಲಿ ಈ ಪದ್ಯದಲ್ಲಿ ನಾವು ನೋಡಬಹುದು. ಎ ಡಿಸೈಪಲ್ ಆಫ್ ಲಾರ್ಡ್ ಬುದ್ಧ. ಈ ಉಪಗುಪ್ತ ಯಾರು ಅಂದರೆ ಅವರು ಲಾರ್ಡ್ ಬುದ್ಧನ ಅನುಯಾಯಿ. ಡಿಸೈಪಲ್ ಆಫ್ ಲಾರ್ಡ್ ಬುದ್ಧ ಮೀನ್ಸ್ ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಬುದ್ಧಿಸಮ್ನ ಫೌಂಡರ್ ಯಾರು? ಬುದ್ಧ. ಬುದ್ಧನ ಅನುಯಾಯಿ ಯಾರಾಗಿರ್ತಾರೆ? ಉಪಗುಪ್ತ. ಡಿಸೈಪಲ್ ಮೀನ್ಸ್ ಫಾಲೋಯರ್, ಅನುಯಾಯಿ. ಉಪಗುಪ್ತ ವಾಸ್ ದ ಡಿಸೈಪಲ್ ಆಫ್ ಲಾರ್ಡ್ ಬುದ್ಧ. ಅವರ ಒಂದು ಕಥೆಯನ್ನು ಈ ಪದ್ಯ ಭಾಗದಲ್ಲಿ ನಾವು ನೋಡ್ಬೋದು ಮಕ್ಕಳೇ. ಮತ್ತು ಈ ಪದ್ಯದಲ್ಲಿ ಇನ್ಯಾರು ಬರ್ತಾರೆ? ಅನದರ್ ರೋಲ್ ಆಫ್ ಉಪಗುಪ್ತ ವಾಸ್ ಮಥುರಾ ಬೈ ನೇಮ್ ವಾಸವದತ್ತ. ವಾಸವದತ್ತ ಅಂತಕ್ಕಂತಹ ಒಬ್ಬಳು ನರ್ತಕಿ, ಡ್ಯಾನ್ಸಿಂಗ್ ಗರ್ಲ್, ನರ್ತಕಿ. ಅವಳು ಯಾವ ದೇಶದವಳು? ಮಥುರಾ ದೇಶದವಳು. ಅವಳ ಹೆಸರು ವಾಸವದತ್ತ. ಅವಳು ಕೂಡ ಈ ಪದ್ಯ ಭಾಗದಲ್ಲಿ ಬರ್ತಾ ಹೋಗ್ತಾಳೆ. ಅವಳ ಬಗ್ಗೆನೂ ನಾವಿಲ್ಲಿ ತಿಳ್ಕೋಬಹುದು. ದಿಸ್ ಇಸ್ ದ Upagupta is the story of a Buddhist monk, Upagupta, and a dancing girl of Mathura by name Vasavadatta. Vasavadatta was a famous and beautiful dancing girl. ವಾಸವದತ್ತ ಏನಾಗಿರ್ತಾಳೆ? ಶಿ ವಾಸ್ ವೆರಿ ವೆರಿ ಬ್ಯೂಟಿಫುಲ್. ಅವಳು ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾಳೆ ಮತ್ತು ಅವಳು ತುಂಬ ಒಳ್ಳೆಯ ನರ್ತಕಿ. ಶಿ ವಾಸ್ ಎ ಬ್ಯೂಟಿಫುಲ್ ಡ್ಯಾನ್ಸಿಂಗ್ ಗರ್ಲ್. She was famous for a dance. She was proud of her beauty, youth and her wealth. ನೋಡಿ ಮಕ್ಕಳು, ನರ್ತಕಿ, ಒಬ್ಬ ಸುಂದರ ನರ್ತಕಿ. ಅವಳು ಏನಕ್ಕೆ ಹೆಮ್ಮೆ ಪಡ್ತಾ ಇರ್ತಾಳೆ? ಶಿ ವಾಸ್ ವೆರಿ ಪ್ರೌಡ್ ಮೀನ್ಸ್ ಹೆಮ್ಮೆ ಪಡೋದು. ಪ್ರೌಡ್ ಆಫ್ ಹರ್ ಬ್ಯೂಟಿ, ಅವಳ ಸೌಂದರ್ಯತೆ ಬಗ್ಗೆ ಅವಳಿಗೆ ತುಂಬ ಹೆಮ್ಮೆ ಇರ್ತಾಯಿತ್ತು, ತುಂಬ ಜಂಬ ಇರ್ತಾಯಿತ್ತು. ನೆಕ್ಸ್ಟ್, ಶಿ ವಾಸ್ ಪ್ರೌಡ್ ಆಫ್ ಹರ್ ಯೂತ್, ಅವಳ ಯೌವನದ ಬಗ್ಗೆ ಅವಳಿಗೆ ತುಂಬಾ ಗರ್ವ ಇತ್ತು, ಜಂಬ ಇತ್ತು, ಹೆಮ್ಮೆ ಇತ್ತು. ಆ್ಯಂಡ್ ಶಿ ವಾಸ್ ಆಲ್ಸೋ ಪ್ರೌಡ್ ಆಫ್ ಹರ್ ವೆಲ್ತ್, ಅವಳು ತುಂಬ ಶ್ರೀಮಂತಳಾಗಿದ್ಲು. ಅದರ ಬಗ್ಗೆ ಕೂಡ ಅವಳು ಶ್ರೀಮಂತಳಾಗಿದ್ದಕ್ಕೆ ಅವಳಿಗೆ ಅದರ ಬಗ್ಗೆ ಗರ್ವ ಇತ್ತು, ಜಂಬ ಇತ್ತು ಮತ್ತು ಹೆಮ್ಮೆ ಇತ್ತು. Upagupta was an ascetic, an epitome of kindness, wisdom and selflessness. Vasavadatta was very much proud of her beauty, youth and her wealth. But Upagupta was an ascetic. Ascetic means was a simple person. He was very much self-disciplined. ಉಪಗುಪ್ತ ಅವರು ಏನಾಗಿದ್ದರು? ಅವರು ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿದ್ದರು. ಅಂದರೆ
ಅವರು ತುಂಬ ಶಿಸ್ತಿನಿಂದ ಅವರು ತಮ್ಮ ಜೀವನವನ್ನು ಶಿಸ್ತಿನಿಂದ ಮತ್ತು ಸರಳತೆಯಿಂದ ಜೀವನವನ್ನು ನಡೆಸ್ತಾ ಇದ್ರು. ಅವರು ಯಾವುದೇ ಆಡಂಬರ ಇಷ್ಟಪಡ್ತಾ ಇರಲಿಲ್ಲ. ಉಪಗುಪ್ತ ವಾಸ್ ಅನ್ ಏಸೆಟಿಕ್ ಮೀನ್ಸ್ ಡಿಸಿಪ್ಲಿನ್ಡ್ and living simple life. Upagupta was an epitome of kindness, wisdom and selflessness. Upagupta, he was epitome. Epitome means quality. Quality of, he was famous for quality of kindness. ಗುಪ್ತನಲ್ಲಿ ಯಾವ್ಯಾವ ಗುಣಗಳಿದ್ವು? ಎಪಿಟೋಮ್ ಮೀನ್ಸ್ ಕ್ವಾಲಿಟಿ, ಗುಣಗಳಿದ್ವು. ಯಾವ್ಯಾವ ಗುಣಗಳಿದ್ವು ಮಕ್ಕಳೇ? ನೋಡಿ, ಕರುಣೆ ಇತ್ತು ಅವನಲ್ಲಿ, ಕರುಣೆ ಇತ್ತು, ಪ್ರೀತಿ ಇತ್ತು, ಕೈಂಡ್ನೆಸ್. ವಿಸ್ಡಮ್, ವಿಸ್ಡಮ್ ಮೀನ್ಸ್ ಹಿ ವಾಸ್ ವೆರಿ ಇಂಟೆಲಿಜೆಂಟ್ ಪರ್ಸನ್. ಉಪಗುಪ್ತ ವಾಸ್ ಅನ್ ವೆರಿ ಇಂಟೆಲಿಜೆಂಟ್ ಪರ್ಸನ್. ಆ್ಯಂಡ್ ಸೆಲ್ಫ್ಲೆಸ್ನೆಸ್, ಸೆಲ್ಫ್ಲೆಸ್ನೆಸ್ ಮೀನ್ಸ್ ನಿಸ್ವಾರ್ಥಿ. ಅವರಿಗೆ ಯಾವುದೇ ರೀತಿಯ ಸ್ವಾರ್ಥ ಇರಲಿಲ್ಲ. ಅವರು ಇನ್ನೊಬ್ಬರಿಗೋಸ್ಕರ ತ್ಯಾಗ ಜೀವನವನ್ನು, ಸರಳ ಜೀವನವನ್ನು ನಡೆಸ್ತಾ ಇದ್ದರು. ಹಿ ವಾಸ್ ಸೆಲ್ಫ್ಲೆಸ್ನೆಸ್, ನಿಸ್ವಾರ್ಥಿಯಾಗಿದ್ದರು, ಯಾವುದಕ್ಕೂ ಆಸೆ ಪಡ್ತಾ ಇರಲಿಲ್ಲ. ಸಿ ಲೈಕ್ ದಿಸ್ ವಿ ಕಮ್ ಟು ನೋ about the character of Upagupta. He had the quality of kindness, wisdom and selflessness. One dark night while walking, Vasavadatta over the body of Upagupta, who was sleeping on the dusty ground. One dark night. What happens, children? Here in this poem, the poet is describing about one dark night. ಒಂದು ಕತ್ತಲೆಯ ರಾತ್ರಿಯ ಬಗ್ಗೆ, ಅವತ್ತು ಕತ್ತಲೆಯ ರಾತ್ರಿ ಹೊತ್ತಲ್ಲಿ ಏನು ನಡೀತು ಅನ್ನೋದನ್ನು ಈ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಹೋಗಿದ್ದಾರೆ ಮಕ್ಕಳೇ. ವಾಟ್ ಹ್ಯಾಪನ್ ಇನ್ ದಟ್ ನೈಟ್? ವೈಲ್ ವಾಕಿಂಗ್, ವಾಸವದತ್ತ ಸ್ಟಂಬಲ್ಸ್. ವೆನ್ ವಾಸವದತ್ತ ವಾಸ್ ವಾಕಿಂಗ್, she tumbles over the body of Upagupta. Upagupta, he was sleeping on the dusty ground. ಧೂಳಾಗಿರ್ತಕ್ಕಂತಹ ಒಂದು ಸ್ಥಳದಲ್ಲಿ ಉಪಗುಪ್ತ ಮಲ್ಕೊಂಡಿರ್ತಾರೆ. ಅಟ್ ದ ಟೈಮ್ ವಾಸವದತ್ತ ಕೇಮ್ ವಾಕಿಂಗ್. ಅವಳು ನಡ್ಕೊಂಡು ಬರ್ತಾ ಬರ್ತಾ ಕತ್ತಲಲ್ಲಿ ಅವಳಿಗೆ ಗೊತ್ತಾಗೋದಿಲ್ಲ. ಶಿ ಸ್ಟಂಬಲ್ಸ್ ಓವರ್ ದ ಬಾಡಿ ಆಫ್ ಉಪಗುಪ್ತ. ಅವಳು ಏನು ಮಾಡ್ತಾಳೆ? ಉಪಗುಪ್ತ ಮಲ್ಕೊಂಡಿರ್ತಾರಲ್ಲ, ನೋಡೋದಿಲ್ಲ. ಹಾಗೆ ದಾಟಬೇಕಾದ್ರೆ ಅವಳು ಬಿದ್ದು ಬಿಡ್ತಾಳೆ. ಸ್ಟಂಬಲ್ಸ್ ಮೀನ್ಸ್ ಫೆಲ್ ಡೌನ್, ಬಿದ್ದು ಬಿಡೋದು. ಓವರ್ ದ ಬಾಡಿ ಆಫ್ ಉಪಗುಪ್ತ, ಉಪಗುಪ್ತನ ಮೇಲೆ ಅವಳು ಬಿದ್ದು ಬಿಡ್ತಾಳೆ. ದ ಪೊಯೆಟ್ ಈಸ್ ಡಿಸ್ಕ್ರೈಬಿಂಗ್ ಅಬೌಟ್ ದಿಸ್ ಇನ್ಸಿಡೆಂಟ್ ಆಫ್ ಒನ್ ಡಾರ್ಕ್ ನೈಟ್. ಆ ಕತ್ತಲಲ್ಲಿ ಏನಾಯಿತು ಅನ್ನೋದನ್ನು ಇಲ್ಲಿ ಈ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ ಮಕ್ಕಳೇ. ವಿ ವಿಲ್ ಲರ್ನ್ ಅಬೌಟ್ ದ poem more about Upagupta and Vasavadatta in the next class, children. Thank you.